ಕುಮಾರಸ್ವಾಮಿ ವರ್ಸಸ್ ಡಿಕೆ ಸುರೇಶ್ ಅನ್ನೋ ಮಾತಿನ ಜಟಾಪಟಿ ಮುಂದುವರೆದ ಹಾಗೆ ಕಾಣಿಸ್ತಾ ಇದೆ. ಅದರಲ್ಲೂ ಏಕವಚನದ ಪದ ಪ್ರಯೋಗ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಕೂಡ ಬಿಜೆಪಿ ಜೊತೆಗೆ ಸೇರ್ಕೊಂಡು ವಕಾಲತ್ತು ಹಾಕ್ತಾವನೆ ಅಂತ ಹೇಳ್ತಾ ಇದ್ದಾರೆ. ಕಲ್ಲು ಕುಟ್ಟೋರು ಅಂದಿದ್ದ ಎಚ್ಡಿಕೆಗೆ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಾನು ಕಲ್ಲು ಹೊಡಿತಾ ಇದ್ನೋ ಅಥವಾ ಅವ್ರ ಕಸ ಗುಡಿಸ್ತಾ ಇದ್ರೋ ಅದನ್ನೆಲ್ಲ ನೋಡೋಣ. ಕುಮಾರಸ್ವಾಮಿ ಬರೀ ರೀಲ್ ಅನ್ನ ಬಿಡ್ತಾರೆ. ನಾನು ಎಲ್ಲಿ ಕಲ್ಲು ಹೊಡಿತಾ ಇದ್ನೋ, ಅವ್ರು ಎಲ್ಲಿ ಕಸ ಗುಡಿಸ್ತಾ ಇದ್ರು, ಡಬ್ಬ ಮಾಡಿಕೊಂಡು ನಮ್ಮ ಹತ್ರ ಬರೋನವನು ಅಂತೆಲ್ಲ ಏಕವಚನದ ಪದಪ್ರಯೋಗ ಇಲ್ಲಾಗಿರೋದು ಗಮನಿಸಬಹುದು ನಾವು. ಆ ಮೂಲಕ ತೀರಾ ಮಾತಿನ ಉತ್ಸಾಹ ಹಳಿ ತಪ್ತಾ ಇರುವಂತಹ ಎಲ್ಲಾ ಸೂಚನೆ ಕೂಡ ಸಿಗ್ತಾ ಇದೆ. ಕುಮಾರಸ್ವಾಮಿ ಅವರು ಬೇರೆ ವಕಾಲತ್ ಆಗ್ತಾ ಇದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲು ಹೊಡಿತಾ ಇದ್ದ, ಅವ್ನ್ ಕಸ ಗುಡಿಸ್ತಾ ಇದ್ದ, ಅದ್ ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವನ್ ಸುದ್ದಿ ಯಾಕೆ, ಅವನ್ ರೀಲ್ ಬಿಡ್ತಾವನಲ್ಲ. ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅಂತ ಅದನ್ನೆಲ್ಲ ಹೇಳ ಯಾವದೆ ಅಂತ ಆವಿಗೆ ಎದುರ್ಕೊಳ್ಳಲ್ಲ. ಅದೆಲ್ಲ ಬಿಟ್ಬಿಟ್ಟಿರೋರು ನಾವು. ರೀಲ್ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತಿರೋರು ನಾವು. ರೀಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿರೋದು. ಆ ಡಬ್ಬದಲ್ಲಿರೋ ರೀಲ್ನೆಲ್ಲ ಪುಟ್ಟ ಆಗಿದೆ. ಅವ್ರು ಬರೀ ರೀಲ್ ಸುತ್ತದ್ ಗೊತ್ತು, ರೀಲ್ನ ಪುಟ್ಟಿರೋರು ನಾವು. ಏನಪ್ಪ ನಟರಾಜ, ಅವ್ರು ಡಬ್ಬ ಮಾಡಿರೋರು, ನಾವು ಆ ಡಬ್ಬದಲ್ಲಿರೋ ರೀಲ್ನ ಪುಟ್ಟಿರೋರು. ನಮಗ್ ಗೊತ್ತಿದೆ ಏನು, ಅವ್ರ ಹತ್ರ ಏನು ಕಲಿಬೇಕಾಗಿಲ್ಲ. ಕುಮಾರಸ್ವಾಮಿ ಅವ್ರು ಬೇರೆ ವಕಾಲತ್ ಆಗ್ತಾ ಇದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲು ಹೊಡಿತಾ ಇದ್ದ, ಅವ್ನ್ ಕಸ ಗುಡಿಸ್ತಾ ಇದ್ದ, ಅದ್ ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವನ್ ಸುದ್ದಿ ಯಾಕೆ, ಅವನ್ ರೀಲ್ ಬಿಡ್ತಾವನಲ್ಲ. ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅಂತ ಅದನ್ನೆಲ್ಲ ಹೇಳ ಯಾವದೆ ಅಂತ ಆವಿಗೆ ಎದುರ್ಕೊಳ್ಳಲ್ಲ. ಅದೆಲ್ಲ ಬಿಟ್ಬಿಟ್ಟಿರೋರು ನಾವು. ರೀಲ್ ಬಿಟ್ಬಿಟ್ಟು ಬಂದು ಇಲ್ಲಿ ಕೂತಿರೋರು ನಾವು. ರೀಲ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿರೋದು. ಆ ಡಬ್ಬದಲ್ಲಿರೋ ರೀಲ್ನೆಲ್ಲ ಪುಟ್ಟ ಆಗಿದೆ. ಅವ್ರು ಬರೀ ರೀಲ್ ಸುತ್ತದ್ ಗೊತ್ತು, ರೀಲ್ನ ಪುಟ್ಟಿರೋರು ನಾವು. ಏನಪ್ಪ ನಟರಾಜ, ಅವ್ರು ಡಬ್ಬ ಮಾಡಿರೋರು, ನಾವು ಆ ಡಬ್ಬದಲ್ಲಿರೋ ರೀಲ್ನ ಪುಟ್ಟಿರೋರು. ನಮಗ್ ಗೊತ್ತಿದೆ ಏನು, ಅವ್ರ ಹತ್ರ ಏನು ಕಲಿಬೇಕಾಗಿಲ್ಲ. ಏಕವಚನದ ಪ್ರಯೋಗ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ರೀಲ್ ಬಿಡ್ತಾ ಇದ್ದಾರೆ, ಜೊತೆಗೆ ಕಲ್ಲು ಹೊಡಿತಾ ಇದ್ನೋ ಅಥವಾ ಅವ್ರು ಕಸ ಗುಡಿಸ್ತಾ ಇದ್ರು, ಎಲ್ಲವನ್ನ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಮಾತಿನ ಉತ್ಸಾಹದಲ್ಲಿ ಹಳಿ ತಪ್ಪಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ವಾಗ್ದಾಳಿಗಳು ಅಥವಾ ಪ್ರತಿರೋಧಗಳು ಅಥವಾ ಪ್ರತಿಕ್ರಿಯೆಗಳು ಎಲ್ಲವೂ ಕೂಡ ತೀರಾ ಕಾಮನ್ ರಾಜಕೀಯದಲ್ಲಿ. ಆದರೆ ಒಬ್ರಿಗೊಬ್ರು ವಾಗ್ದಾಳಿ ಮಾಡಬೇಕಾದ್ರೆ ರೆಸ್ಪೆಕ್ಟ್ಫುಲ್ಲಾಗಿ ಮಾಡಿದ್ರೆ ಅವ್ರಿಗೂ ಕೂಡ ಒಂದು ತೂಕ ಇರುತ್ತೆ. ಬಟ್ ಇತ್ತೀಚಿನ ದಿನಮಾನದಲ್ಲಂತೂ ಅದು ತುಂಬ ಕಡಿಮೆ ಕಾಣಿಸ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಅದರಲ್ಲೂ ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅವರ ಮಾತಿನ ಜಟಾಪಟ್ಟಿಯಲ್ಲಂತೂ ಅವೆಲ್ಲವೂ ಕೂಡ ಮಾಯ ಆದಾಗ ಕಾಣಿಸ್ತಾ ಇದೆ. ಸಂಸ್ಕೃತಿ ಇರ್ಬೋದು ಅಥವಾ ಮರ್ಯಾದೆ ಇರ್ಬೋದು, ಎಲ್ಲವೂ